ನನ್ನ ಹೆಸರು ಭೂಮಿಕಾ. ನಾನು 9th ಸ್ಟ್ಯಾಂಡರ್ಡ್ ಭದ್ರಾ ಹೈಸ್ಕೂಲ್ ಭದ್ರಾವತಿ. ನಾನಿವಾಗ ಪಾರಿವಾಳ ಪದ್ಯದ್ದು ಒಂದು ಕಥೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ. ಅತಿಯಾದ ಪ್ರೀತಿ ದುಃಖ ಮತ್ತು ದುರಂತಕ್ಕೆ ಕಾರಣ ಎಂಬುದಕ್ಕೆ ಈ ಕಥನವನ್ನು ಹೇಳುತ್ತೀನಿ. ಒಂದೂರಲ್ಲಿ ಒಂದು ತಾಯಿ ಮತ್ತು ಮಗು ಇತ್ತು. ಆ ತಾಯಿಗೆ ಆ ಮಗು ಸತ್ತೋಯ್ತು. ಅದಕ್ಕೆ ಇವಾಗ ನನ್ನ ಮಗು ಕಾಪಾಡಬೇಕಲ್ಲ ಅಂತ ಆ ತಾಯಿ ಎಲ್ಲರ ಮನೇಲೂ ಹೋಗಿ ಬೆಳೆಸ್ತಾ ಇದ್ಲು. ನನ್ನ ಮಗನ ಕಾಪಾಡಿ ಅಂತ ಹೇಳ್ತಿದ್ಲು. ಅದಕ್ಕೆ ಸತ್ತೋಗಿದ್ದು ಮಗನ ಹೆಂಗೆ ಕಾಪಾಡೋಕ್ಕಾಗುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ಅದಕ್ಕೆ ನೀನು ಹೇಳಿದ್ರೆ ಕೇಳಲ್ಲ, ನೀನು ಬಾಯಿಗೆ ನಾನು ಒಂದು ಹೇಳ್ತೀನಿ ಅಂತ ಒಬ್ಬರು ಕರ್ಕೊಂಡೋಗಿ ಹೇಳ್ತಾರೆ. ಒಂದು ಊರಲ್ಲಿ ಒಂದು ಕಾಡಿನಲ್ಲಿ ಬುದ್ಧ ಒಬ್ಬ ಇರ್ತಾರೆ. ಅವ್ರ ತಕ್ಕ ಹೋಗ್ಬಿಟ್ಟು ನೀವು ಮಗನ ಕಾಪಾಡ್ಕೊಂಡು ಹೇಳ್ತಾರೆ. ಅವಾಗ ಹೇಳ್ತಾರೆ ಸರಿ ಅಂತ ಆ ತಾಯಿ ಮಗನ ಕರ್ಕೊಂಡಿರ್ತಾರೆ. ಅವಾಗ ಆ ತಾಯಿ ಹೇಳ್ತಾರೆ, ನನ್ನ ನೀವೆಲ್ಲ ಬುದ್ಧ ನನ್ನ ಮಗುನ ಕಾಪಾಡಿ, ಈ ಥರ ಎರಡು ದಿವಸ ಹುಷಾರಿಲ್ದಂಗೆ ತೀರೋಯ್ತು ನನ್ನ ಮಗು ಅಂತ ಹೇಳ್ತಾರೆ. ಅದಕ್ಕೆ ನೀನು ಹೇಳಿದ್ರೆ ನೀನು ಕೇಳಲ್ಲ ಅಂದ್ಬಿಟ್ಟು ಅವಳು ಹೇಳ್ತಾಳೆ, ಅದಕ್ಕೆ ನಾನು ಒಂದು ಹೇಳ್ತೀನಿ ಇಷ್ಟು ಕೇಳು ಅಂತ ಹೇಳ್ತಾಳೆ. ಅದಕ್ಕೆ ಆ ತಾಯಿ ನಾನು ಹೇಳ್ತೀನಿ ಅದು ನೀನು ಮಾಡಬೇಕು ಅಂತಾರೆ. ಸರಿ ನಾನು ಮಾಡ್ತೀನಿ. ಸಾವಿಲ್ಲದ ಮನೆಗೆ ಹೋಗ್ಬಿಟ್ಟು ಸಾಸಿವೆ ಇಸ್ಕೊಂಬ ಅಂತ ಹೇಳ್ತಾರೆ. ಸರಿ ಇಷ್ಟೇ ತಾನೇ, ಹೋಗಿ ನಾನು ಇಸ್ಕೊಂಬರ್ತೇನೆ ಅಂತ ಹೋಗ್ತಾಳೆ. ಅವಾಗ ಹೋಗ್ಬಿಟ್ಟು ಇಸ್ಕೊಂಬರಕ್ಕೆ ಹೋಗ್ತಾಳೆ. ಆ ಮನೇಲಿ ಎಲ್ಲ ಮನೆಗೂ ಹೋಗಿ ಕೇಳ್ತಾಳೆ. ಅವಾಗ ಒಬ್ರು ಅಕ್ಕ ಸಾಸಿವೆ ಇದ್ದರೆ ಸ್ವಲ್ಪ ಕೊಡ್ರಿ ಅಂತ ಕೇಳ್ತಾರೆ. ಅವ್ರು ತಾಮನ್ ಕೊಡ್ಬೇಕಾದ್ರೆ, ಹಾಗಾದರೆ ನಿಮ್ಮ ಮನೆಗೆ ಸಾವಿಲ್ಲ ತಾನೆ, ಯಾರು ಸುತ್ತೋಗಿಲ್ಲ ತಾನೆ ಅಂತ ಕೇಳ್ಬೇಕಾದ್ರೆ, ಅಯ್ಯೋ ಮೊನ್ನೆಯಿಂದ ನಮ್ಮ ಮಾವ ತೀರೋದ್ರು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಮನೆಗೆ ಹೋಗಿ ಹೇಳ್ತಾರೆ. ಅವಾಗ ಅಲ್ಲೂ ಹೋಗ್ಬಿಟ್ಟು ಸಾಸಿವೆ ಕೊಡ್ಬೇಕಾದ್ರೆ ಅವರು ತಾಮನ್ ಕೊಡ್ತಾರೆ. ಅವಾಗ ಸಾವಿಲ್ಲದ ಮನೆ ತಾನೇ ಇದು ಒಂದು ರೀತಿ, ಅಯ್ಯೋ ಮೊನ್ನೆಯಿಂದ ನಮ್ಮ ತಂಗಿ ತೀರೋದು ಅಂತ ಹೇಳ್ತಾರೆ. ಅವಾಗ ಎಲ್ಲ ಊರಲ್ಲೂ ಸುತ್ತಾಡ್ಬಿಟ್ಟು ಬುದ್ಧ ತಗ ಹೋಗ್ತಾರೆ. ಆ ಬುದ್ಧ ತಗೊಂಡು ಸಾವಿಲ್ಲದ ಮನೆ ಯಾವುದೂ ಇಲ್ಲ ಅಂತ ಹೇಳ್ಬೇಕಾರೆ, ಹಾಗಾದ್ರೆ ನೀನು ಅರ್ಥ ಮಾಡ್ಕೋ, ಒಂದು ದಿವಸ ಇಲ್ಲ ಒಂದು ದಿವಸ ಎಲ್ಲರೂ ಸಾಯತ್ತೆ ಅಂತ ಹೇಳಿ ಕಥೆನ ಮುಗಿಸ್ತೀನಿ. ಇವಾಗ ನನ್ನ ಫ್ರೆಂಡ್ ಕೀರ್ತನ ಪಾರಿವಾಳ ಪದ್ಯ ಮುಂದುವರಿಸ್ತಾರೆ. ನನ್ನ ಹೆಸರು ಕೀರ್ತನ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನಮ್ಮ ಶಾಲೆ ಭದ್ರಾ ಪ್ರೌಢಶಾಲೆ ಭದ್ರಾವತಿ ಆಲಪವೃತ್ತ ಆಲಪಸಿಕ್ಕರ್. 9ನೇ ತರಗತಿಯ ಪದ್ಯ ಭಾಗ 1 ಪಾರಿವಾಳ. ಈ ಸಾಹಿತ್ಯ ಕಥನಕವನಕ್ಕೆ ಸೇರಿರುತ್ತದೆ. ಅತಿಯಾದ ಪ್ರೀತಿ ದುಃಖಕ್ಕೆ ಮೂಲ ಕಾರಣ ಎಂದು ಈಗ ತಾನೇ ನನ್ನ ಸ್ನೇಹಿತೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದೇ ಪಾರಿವಾಳ ಪದ್ಯವನ್ನ ವ್ಯಕ್ತಿಗೆ ಹೋಲಿಸಿ ಕವಿ ಬರೆದಿದ್ದಾರೆ. ಅದನ್ನು ನಾನು ಪರಿಚಯ ಮಾಡಿಕೊಡ್ತೀನಿ. ಕಥನಕವನ ಎಂದರೆ ಕಥನ ಕಾವ್ಯ ರೂಪದಲ್ಲಿ ಬರೆಯುವುದರಲ್ಲಿ ಸೂರಂ ಎಕ್ಕುಂಡಿ ಅವರ ಪ್ರಸಿದ್ಧರಾದರು. ಈಗ ಪಾರಿವಾಳ ಪದ್ಯದ ಕೃತಿಕಾರ ಪರಿಚಯವನ್ನ ನೋಡೋಣ. ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಸೂರಂ ಎಕ್ಕುಂಡಿ ಅವರ ಪೂರ್ಣ ಹೆಸರೇನು ಮಹೇಶ? ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. ಇವರು ಹುಟ್ಟಿದ್ದು ಯಾವಾಗ ಮತ್ತು ಯಾವ ಜಿಲ್ಲೆ? ಮಂಜುನಾಥ್ ಎಸ್. 1923ರಂದು. ಯಾವಾಗ? ಎಲ್ಲಿ? ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ. ಇವರು 1923 ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದರು. ರಾಣೆಬೆನ್ನೂರಿನಲ್ಲಿ ಜನಿಸಿದರು. 1944ರಲ್ಲಿ BA ಆನರ್ಸ್ ಪದವಿ ಪಡೆದ ಎಕ್ಕುಂಡಿಯವರು ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೋಡದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾದರು. ಎಷ್ಟರಲ್ಲಿ ಇವರು ಆನರ್ಸ್ ಪದವಿಯನ್ನು ಪಡ್ಕೊಂಡ್ರು? ಕುಮಾರ್
1944ರಲ್ಲಿ BA ಆನರ್ಸ್ ಪದವಿ ಪಡೆದ ಯಕ್ಕುಂಡಿಯವರು ಪಡೆದುಕೊಂಡರು. 1944ರಲ್ಲಿ ಯಕ್ಕುಂಡಿಯವರು BA ಆನರ್ಸ್ ಪದವಿಯನ್ನ ಪಡ್ಕೊಂಡು ಯಾವ ಶಾಲೆಯಲ್ಲಿ ಅಧ್ಯಾಪಕರಾಗ್ತಾರೆ? ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾದರು. ಬಂಕಿಕೋಡ ಎಂಬ ಗ್ರಾಮದಲ್ಲಿ ಪ್ರೌಢಶಾಲೆಯ ಅಧ್ಯಾಪಕರಾಗ್ತಾರೆ. 35 ವರ್ಷಗಳ ಸೇವೆ ನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದರು. ಎಷ್ಟು ವರ್ಷಗಳ ನಂತರ ಸೇವೆ ಮಾಡಿ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದರು ತಸ್ಮಿಯಾ? 35 ವರ್ಷಗಳ. 35 ವರ್ಷಗಳ ನಂತರ ಅಲ್ಲಿಯೇ ಸೇವೆ ಮಾಡಿ ಪ್ರಾಧ್ಯಾಪಕರಾಗ್ತಾರೆ. ಇವರ ಕೃತಿ ಕವನ ಸಂಕಲನಗಳು: ಶ್ರೀ ಆನಂದ ತೀರ್ಥರು, ಸಂತಾನ, ಆವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಳುಕದ ಹೂಗಳು ಕಥನ ಸಂಕಲನಗಳು. ಇವರ ಕಥನ ಸಂಕಲನಗಳು ಯಾವುವು ಸುಷ್ಮಿತಾ? ಶ್ರೀ ಆನಂದ ತೀರ್ಥರು, ಸಂತಾನ, ಹಾವೇಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳಾದ ಹೂಗಳು. ನೆರಳು ಕಾದಂಬರಿಗಳು, ಪ್ರತಿಬಿಂಬಗಳು. ಇವರಿಗೆ ದೊರೆತ ಪುರಸ್ಕಾರಗಳು: ಸೋವಿಯತ್ ಲ್ಯಾಂಡನ್ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿವೆ. ಇವರಿಗೆ ದೊರೆತ ಪುರಸ್ಕಾರಗಳು ಯಾವುವು ಆಫಿಕಾ? ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿವೆ. ಶ್ರೀಯುತರು 1995ರಲ್ಲಿ ನಿಧನರಾದರು. ನಿಧನ ಅಂದ್ರೆ ಸತ್ತೋದ್ರು. ಶ್ರೀಯುತರು ಎಷ್ಟರಲ್ಲಿ ಸತ್ತೋದ್ರು? ಜುಹಾನ? ಶ್ರೀಯತಿಯವರು 1995ರಲ್ಲಿ ನಿಧನರಾದರು. 1995ರಲ್ಲಿ ಸುರಂ ಎಕ್ಕುಂಡಿಯವರು ಸತ್ತೋದ್ರು. ಪ್ರಸ್ತುತ ಪಾರಿವಾಳ ಪದ್ಯವನ್ನು ಸುರಂ ಎಕ್ಕುಂಡಿಯವರ ಸಮಗ್ರ ಕವನಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಯಾವ ಕೃತಿಯಿಂದ ಪಾರಿವಾಳ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ? ಭೂಮಿಕಾ? ಸಮಗ್ರದಿಂದ ಕಥನ ಕಾವ್ಯ ಎಂಬ ಕೃತಿಯಿಂದ ಆರಿಸಲಾಗಿದೆ. ಈ ಪದ್ಯದ ಆಶಯ ಏನು ಅಂತ ತಿಳಿಯೋಣ. ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ಮಹೇಶ್, ಪಾರಿವಾಳ ಎಂಬ ಕವನವು ಯಾವ ಕಥನ? ಯಾವುದು? ಕಥನ ಕವನ. ದಟ್ಟ ಕಾಡಿನ ನೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಬಾಳುತ್ತಿದ್ದವು. ಒಂದು ದೊಡ್ಡ ಕಾಡಿನ ಎಮ್ಮರದ ಪೊದೆಯಲ್ಲಿ ಪರಸ್ಪರ ತುಂಬಾ ಹತ್ರದಿಂದ ಒಂದೊಂದು ಪಾರಿವಾಳಗಳು ಬಿಟ್ಟಿರಲಾರದೆ ಎಂದಿಗೂ ಕೂಡ ರಾತ್ರಿ ಕತ್ಲು ಎಲ್ಲದರಲ್ಲೂ ಜೊತೆಗೆ ಇರ್ತಿದ್ರು. ಬೇಡನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಪಾರಿವಾಳಗಳನ್ನು ಕಂಡು ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಬೇಡನ ಪಾಲಾದವು. ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವು ಬಲೆಗೆ ಸಿಲುಕಿ ಯಾರ ಪಾಲಾದರು? ಹುಸೈನ್, ಯಾರ ಪಾಲಾದರು? ಸುಷ್ಮಿತಾ, ನೀನು ಯಾರ ಪಾಲಾದರು? ಬೇಟನ ಪಾಲಾದರು. ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಆಶಯವಾಗಿದೆ. ಈಗ ಪದ್ಯವನ್ನು ಓದ್ತೀನಿ. ಒಂದು ಪದಗಳನ್ನ ಅರ್ಥವನ್ನ ನೋಡೋಣ, ಆಮೇಲೆ ಪದ್ಯವನ್ನು ಓದ್ತೀನಿ. ಪದಗಳ ಅರ್ಥ: ಮುಸುಕು, ಆವರಿಸು, ಸುತ್ತುವರಿ.
ವ್ಯಾಮೋಹ ಅತಿಯಾದ ಪ್ರೀತಿ. ವ್ಯಾಮೋಹ ಎಂದರೇನು? ಶಬ್ನಂ, ವ್ಯಾಮೋಹ ಅಂದರೇನು? ಸಿದ್ಧಿ, ಫಲಕಾರಿ, ಪ್ರಾಪ್ತವಾಗು. ಸಿದ್ಧಿಗೆ ಏನು ಮಂಜುನಾಥ್? ಫಲಕಾರಿ ಪ್ರಾಪ್ತವಾಗು. ಒದರು, ಒದೆ, ಒಟ್ಟರೆ. ಒದರು ಅಂದ್ರೆ ಏನು ಸಾಧ್ಯ? ಒದೆ, ಒಟ್ಟರೆ. ಈಗ ಪದ್ಯವನ್ನು ಓದ್ತೀನಿ. ದಟ್ಟ ಕಾಡಿನಲ್ಲೊಂದು ಎಮ್ಮರದ ಒದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಮಂಜುನಾಥ್, ಈ ಪ್ಯಾರವನ್ನು ಓದು. ದಟ್ಟ ಕಾಡಿನ ಒಂದು ಎಮ್ಮರದ ಒದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಕೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಕೂತ್ಕೋ. ಎರಡನೇ ಪ್ಯಾರ. ಅಗಲಿಗಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಅಗಲಿರವು ಒಂದನ್ನೊಂದು ದಿಕ್ಕು ತುಂಬಿತು ಒದರಿನಲ್ಲಿ ಬಂದು. ಭೂಮಿಕಾ, ಎರಡನೇ ಪ್ಯಾರ ಓದು. ಎಂದಿಗೂ ಅಗಲಿರಲು ಶೈಲಿನೇ? ಈಗ ಮೂರನೇ ಪ್ಯಾರ. ಇಟ್ಟ ಹೊಟ್ಟೆ ನೋಡಿದು ಇಗುದಿವುಗಳ ಪ್ರೀತಿ, ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ದಿನ ಕಳೆದವನಾದ್ಯಂತ ಬಾಳಿ. ನವಾಸ್, ಈ ಪ್ಯಾರವನ್ನು ಓದು. ಇಟ್ಟ ಮೊಟ್ಟೆ ನುಡಿದು ಹೂಗಳ ಪ್ರೀತಿ ಮುದ್ದು ಪಾರಿವಾಳಗಳ ಮಧುರ ಸದ್ದು ಕೇಳಿ ದಿನಗಳ ಕಳೆದವು ಆನಂದದಿಂದ ಬಾಳಿ. ನಾಲ್ಕನೇ ಪ್ಯಾರ. ಬೇಡನೊಬ್ಬನು ಬಂದು ಬಲೆಯ ಹರಡಿದನೊಮ್ಮೆ ಪುಟ್ಟ ಮರಿಗಳು ಹಾರಿ ಸಿಲುಕಿ ಸೆರೆಗೆ ಚೀತ್ಕರಿಸತೊಡಗಿದವು ಬರಲು ಹೊರಗೆ. ಆಫಿಕಾ, ನಾಲ್ಕನೇ ಪ್ಯಾರವನ್ನು ಓದು. ಬೆಟ್ಟನೊಬ್ಬನು ಬಂದು ಬಲೆಯ ಹರಡಿ ನಮ್ಮೆ ಪುಟ್ಟ ಮರಿಗಳ ಹಾರಿ ಸಿಲುಕಿ ಸೇರಿಗೆ ಚಿತ್ತಕ್ಕಿರಿಸ ನೋಡುತ್ತಿದ್ದವು ಮನವು ಐದನೇ ಪ್ಯಾರ. ಗಂಡು ಪಾರಿವಾಳಗಳ ಪಾಡು ತಾಯಿ ಗುಂಪಿಟ್ಟು ಬಲೆಗೆ ಹೆಂಡತಿಯ ನಗಲಿರದ ಗಂಡು ಅಕ್ಕಿ ಒಳಗೆ ಬಂದಿತು ಬಳಿಗೆ ದಿಕ್ಕಿ. ತಸ್ಮಿ, ಐದನೇ ಪ್ಯಾರ ಓದು. ಕಂಡು ಪಾರಿವಾಳಗಳ ಪಾಡು ತಾಯಿ ಗುಮ್ಮುಕಿತು ಬಲೆಗೆ ಹೆಂಡತಿಯ ನಗಲಿರದ ಕಂಡು ಹಕ್ಕಿ ಒಳಗೆ ಬಂದಿತ್ತು ಒಳಗೆ ಡಿಕ್ಕಿ ಡಿಕ್ಕಿ. ತುಳು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು ಹಸಿದ ಬೇಡನು ನೆರೆದ ಹೊತ್ತುಕೊಂಡು. ಕುಮಾರ್, ಈ ಪ್ಯಾರವನ್ನು ಓದು. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು ಹಸಿದ ಬೇಡನು ನಡೆದ ಹೊತ್ತುಕೊಂಡು. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು. ಮಹೇಶ್, ಇದು ನೋಡಿ. ಮೋಹ ಮುಸುಕಿದು ಬುದ್ಧಿ ಸರ್ವನಾಶ ಸಿದ್ಧಿ, ವ್ಯಾಮೋಹ ತೊರೆದು ಬಾಳಬೇಕು ಏನು ಬಂದರೂ ಕೂಡ ತಾಳಬೇಕು. ಈ ಪದ್ಯವನ್ನು ಒಂದೊಂದೇ ಪ್ಯಾರ ಓದಿ ಈ ಪದ್ಯದ ಸಾರಾಂಶವನ್ನು ತಿಳಿಸಿ. ದಟ್ಟ ಕಾಡಿನಲ್ಲೊಂದು ಹಿಮ್ಮರದ ಒದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಉಡಿ ಮುದ್ದು ಬಿಳಿ
ಪಾರಿವಾಳಗಳ ಜೋಡಿ. ಹೆಮ್ಮರ ಹಿರಿದಾದ ಪ್ಲಸ್ ಮರ ಹೆಮ್ಮರ. ಯಾವ ಸಂಧಿ? ಕರ್ಮಧಾರಯ ಇದ್ಯಾವ ಸಂಧಿ? ಇವಾಗಿದ್ರು ಹೇಳಿದ್ರು ಆದ್ರೂ ಗಮನಿಸ್ಲಿಲ್ಲ ನೀವು. ಉಸೈ, ಯಾವ ಸಮಾಸ ಇದು? Stand up. Stand up. ತಸ್ಮೀ, ನೀನೇ ಗಮನಿಸಿ. ಕರ್ಮಧಾರಯ ಸಮಾಸ. Yes, correct. ಕೂತ್ಕೋ. ದಟ್ಟ ಕಾಡಿನಲ್ಲೊಂದು ದೊಡ್ಡ ಮರದ ಪೊದರೆ ಅಥವಾ ಕೊಠರೆಯಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರಗಳು, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ಬಿಳಿ ಪಾರಿವಾಳಗಳು, ಒಂದು ಗಂಡು ಒಂದು ಹೆಣ್ಣು. ಇಲ್ಲಿದ್ದಾಗ ಒಂದು ಮರದಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರಗಳ ಜೋಡಿ, ಒಂದು ಗಂಡು ಪಾರಿವಾಳ ಒಂದು ಹೆಣ್ಣು ಪಾರಿವಾಳ. ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಹಗಲಿರುವು ಒಂದನೆಂದು ಹಿಗ್ಗು ತುಂಬಿತು. ಈ ಪಾರಿವಾಳಗಳು ಯಾವಾಗಲೂ ಜೊತೆಗೆ ಹೋಗಿ ಆಹಾರವನ್ನ ಕಲೆಕ್ಟ್ ಮಾಡಿಕೊಂಡು, ಆಹಾರ ಸೇವನೆ ಮಾಡಿಕೊಂಡು ಒಟ್ಟಿಗೆ ಬಂದು ಗೂಡ್ನಲ್ಲಿ ಸೇರ್ಕೊಂತಿದ್ವು. ಒಂದು ಗಂಡು ಪಾರಿವಾಳ ಮತ್ತೆ ಒಂದು ಹೆಣ್ಣು ಪಾರಿವಾಳ. ಇಟ್ಟ ಮೊಟ್ಟೆ ನೋಡೆದು ಇಕ್ಕುತ್ತಿವುಗಳ ಪ್ರೀತಿ, ಮುದ್ದು ಪಾರಿವಾಳಗಳ ಮಧುರ ಸದ್ದು ಕೇಳಿ ದಿನ ಕಳೆದವನಿಂದ ಬಾಳಿ. ಹೆಣ್ಣು ಪಾರಿವಾಳ ಮೊಟ್ಟೆ ಇಟ್ಟಿತ್ತು. ಆ ಮೊಟ್ಟೆ ಒಡೆದು ಮರಿಗಳು ಆಚೆ ಬಂದಾಗ ಅವುಗಳ ಸದ್ದನ್ನು ಕೇಳಿ ಗಂಡು ಪಾರಿವಾಳ ಮತ್ತು ಹೆಣ್ಣು ಪಾರಿವಾಳ ತುಂಬಾ ಸಂತೋಷದಿಂದ ದಿನಗಳನ್ನ ಕಳೀತಾ ಇತ್ತು. ಒಂದಿನ ಇದ್ದಕ್ಕಿದ್ದಂತೆ ಬೇಡನೊಬ್ಬನು ಬಂದು ಬಲೆ ಹರಡಿದನೊಮ್ಮೆ ಪುಟ್ಟ ಪಾರಿವಾಳಗಳು ಹಾರಿ ಸಿಲುಕಿ ಸೇರಿ ಚೀತ್ತರಿಸತೊಡಗಿದವು ಬರಲು ಹೊರಗೆ. ಒಂದಿನ ಬೇಡನು ಮೀನ್ಸ್ ಬೇಟೆಗಾರ. ಒಂದಿನ ಬೇಟೆಗಾರ ಬಂದು ಕಾಡಿಗೆ ಬಂದ ಬೇಟೆಗಾರ ಒಂದಿನ ಬಂದ್ಬಿಟ್ಟು ಏನು ಒಂದು ಮರ, ದೊಡ್ಡದಾದ ಮರದಲ್ಲಿ ಒಂದು ಗೂಡಿತ್ತು. ಅದು ತುಂಬಾ ಪಾರಿವಾಳಗಳ ಮರಿಗಳು, ಗಂಡು ಪಾರಿವಾಳ ಮತ್ತೆ ಹೆಣ್ಣು ಪಾರಿವಾಳಗಳಿದ್ವು. ಅದನ್ನ ನೋಡಿ, ಓ ಇವತ್ತು ನನಗೆ ಒಳ್ಳೆ ಆಹಾರ ಸಿಗುತ್ತೆ ಅಂತ ಅಂದ್ಬಿಟ್ಟು ಮರದ ಕೆಳಗೆ ಬಲೆಯನ್ನ ಆರಿಸ್ಬಿಟ್ಟು ಅವನು ಒಂದು ಮರದಿಂದ ಹೋಗಿ ಬಚ್ಚಿಟ್ಕೊಂತಾನೆ. ದಿನಾಗ್ಲೂ ಬಂದು ಆಟ ಆಡ್ಕೊಂತಿದ್ದಂತ ಮರಿಗಳು ಅವತ್ತು ಕೂಡ ಬಂದು ಆಟ ಆಡಕ್ಕೆ ಅಂತ ಹಾರಿ ಬರ್ತವೆ. ಅವಾಗ ಬಲೆಗಳಲ್ಲಿ ಸಿಕ್ಕಾಕೊಂಡು ಕೂಗಾಡ್ತಿರ್ತವೆ, ಅಳ್ತಾ ಇರ್ತವೆ ಬರಕ್ಕೆ ಹೊರಗೆ. ಕಂಡು ಪಾರಿವಾಳಗಳ ಪಾಡು ತಾಯಿ ಧುಮುಕಿತು ಬಲೆಗೆ, ಹೆಂಡತಿಯ ನಗಲಿರದ ಗಂಡು ಹಕ್ಕಿ ಒಳಗೆ ಬಂದಿತು ಬಳಿಗೆ ಬಿಕ್ಕಿ. ಹೆಣ್ಣು ಪಾರಿವಾಳ ಯಾಕೋ ಮರಿಗಳು ಅಳ್ತಾ ಇದ್ದಾವಲ್ಲ ಅಂತ ಬಂದು ಆಚೆ ಬಂದು ನೋಡಿದಾಗ ಮರಿಗಳೆಲ್ಲ ಸಿಗಾಕೊಂಡು ಅಳ್ತಾ ಇದ್ವು. ತಾಯಿ ಒಂಚೂರು ಯೋಚನೆನೇ ಮಾಡ್ತಾರೆ, ಅಯ್ಯೋ ನನ್ನ ಮಕ್ಕಳಿಗೆ ಏನಾಯ್ತು ಅನ್ನೋ ಪರಿಜ್ಞಾನದಿಂದ ತಾಯಿಯೂ ಕೂಡ ಬಂದು ಬಲೆಗೆ ಸಿಕ್ಕಾಕೊಳ್ತು. ಹೆಂಡತಿಯನ್ನು ಬಿಟ್ಟಿರಲಾರದ ಗಂಡು ಪಾರಿವಾಳವು ಕೂಡ ಅಯ್ಯೋ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಏನಾಯ್ತು ಅನ್ನೋ ಒಂಚೂರು ಯೋಚನೆನೇ ಮಾಡ್ತಲೇ ಅದು ಕೂಡ ಬಲೆಗೆ ಬಂದು ಅಳ್ತಾ ಇತ್ತು. ಕುರುಡು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ ಬಲೆಗೆ ನುಗ್ಗಿದ ಪಾರಿವಾಳಗಳ ಹಿಂಡು, ಹಸಿದ ಬೇಡನು ನಡೆದನು ಒತ್ತುಕೊಂಡು. ಕುರುಡು ವಾತ್ಸಲ್ಯದಿಂದ ಕಳೆದುಕೊಂಡ ವಿವೇಕವನ್ನು ಬಲೆಗೆ ನುಗ್ಗಿದ ಪಾರಿವಾಳಗಳು ಹಿಂಡು. ಒಂಚೂರು ಯೋಚನೆನೇ ಮಾಡ್ದಲೆ ಪಾರಿವಾಳಗಳು, ಗಂಡು ಮತ್ತು ಹೆಣ್ಣು ಪಾರಿವಾಳಗಳು ಬಲೆಗೆ ನುಗ್ಬಿಟ್ವಲ್ಲ, ಅದಕ್ಕೆ ಅವಕ್ಕೆ ಒಂಚೂರು ಅವ್ರ ಬುದ್ಧಿ ಅವರು ಕೈ ಇಟ್ಕೊಂಡಿರ್ಲಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಹಸಿದ ಬೇಡನು ನಡೆದ ಒತ್ತುಕೊಂಡು ಬಲೆಯನ್ನ ಕಟ್ಕೊಂಡು ಹೆಗ್ಲ ಮೇಲೆ ಹಾಕೊಂಡು ನೆಡ್ಕೊಂಡು ಹೋದ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶಕ್ಕೆ ಸ್ಥಿತಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಅತಿಯಾದ ಮೋಹ ಪ್ರೀತಿ ಬುದ್ಧಿಯನ್ನು ಮಂಕಾಗಿಸುತ್ತದೆ, ಸರ್ವನಾಶಕ್ಕೆ ಕಾರಣವಾಯಿತು, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಈ ಪದ್ಯದಲ್ಲಿರುವ ಒಂದು ವಾಕ್ಯದ ಪ್ರಶ್ನೆಗಳನ್ನ ನೋಡೋಣ. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದವು? ಖಾಲಿ ಪ್ರೀತಂ ಪ್ರೀತಂ ಏನು ಪಾಠ ಮಾಡಿದಾಗ ಅದನ್ನ ಏನರ್ಥ ಆಯ್ತು ಅದರದೇ ಕ್ವಶನ್. ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದವು? ಮಂಜುನಾಥ್. ಪೊಟರೆಯಲ್ಲಿ ಕಾಡಿನಲ್ಲಿ ಎಮ್ಮರದ
ಒಡಲಿನಲ್ಲಿ ಇರುತ್ತಿತ್ತು. ಉತ್ತರ correct. ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು? ಭೂಮಿಕಾ, ಹಗಲಿರಲಿ ಬಾಳುವುದು. ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು? ನವಾಸ್, ಕಿರುಚಾಡಿದವು, ಚೀತ್ಕರಿಸತೊಡಗಿದವು. ಏನು ತೊರೆದು ಬಾಳಬೇಕು? ಮಹೇಶ್, ವ್ಯಾಮೋಹವನ್ನು ತೊರೆದು ಬಾಳಬೇಕು. ಇಲ್ಲಿಗೆ ಪಾಠವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.